ಎಲ್ಲರಿಗೂ ನಮಸ್ಕಾರ. ಕಿಣಿಸುವಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇದು ಲಾಸ್ಟ್ ಸಂಡೇ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಪ್ಲೇಸ್ ನೋಡಿದರೆ ಇಲ್ಲಿ ಅಂತ ತುಂಬ ಮಂದಿಗೆ ಗೊತ್ತಾಗಿರ್ಬೋದು. ನಾವು ಹೆಬ್ರಿಯಿಂದ ಸೋಮೇಶ್ವರ ಆಗಿ ಇಲ್ಲಿ ಎಲಿಫೆಂಟ್ ಬಿಡಾರ್, ಸಕ್ಕರೆಬೈಲು, ಅದೇ ರೀತಿ ಶಿವಮೊಗ್ಗ ಝೂಗೆ ಒಂದು ಟ್ರಿಪ್ ಹಾಕಿದ್ವಿ. ಹಾಗೆ ನಾನು, ರಕ್ಷಿತಾ, ಅವರ ಮಗಳು, ಹಾಗೆ ನನ್ನ ಮಕ್ಕಳು ವೇಣುಭಾವ. ಹಾಗೆ ಇಲ್ಲಿ ಸೋಮೇಶ್ವರದಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ. ಆನ್ ದ ವೇ ಹೋಗಬೇಕಾದ್ರೆ ಇಲ್ಲಿ ಕೂಡ ಒಂದು ಹೋಗ್ಬೋದು. ಹಾಗೆ ಇಲ್ಲಿ ಪಕ್ಕದಲ್ಲೇ ಹೋಟೆಲ್ ಶ್ರೀ ಮಹಾಲಸ, ನಮ್ಮ ವೇಣುಭಾವ ಅವರ ಚಿಕ್ಕಮ್ಮನ ಹೋಟೆಲ್. ಹಾಗೆ ಇಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ನೀರು ದೋಸೆ ಎಲ್ಲ ತಿಂದು ಹೊರಟ್ವಿ. ಇಲ್ಲಿಯ ಬನ್ಸ್ ಕೂಡ ತುಂಬ ಸೂಪರ್ ಆಗಿರುತ್ತೆ. 1 ಪ್ಲೇಟ್ ಬನ್ಸ್ ಹಾಗೆ 5 ಪ್ಲೇಟ್ ನೀರು ದೋಸೆ ಆರ್ಡರ್ ಮಾಡಿ ಅದೇ ರೀತಿ ಹೊಟ್ಟೆ ತುಂಬ ತಿಂದ್ವಿ. ಇದು ಶಶಾಂಕ್ ಅವರ ಅಜ್ಜಿಯ ಹೋಟೆಲ್ ಅಂತ ಆಗುತ್ತೆ, ಅಂದರೆ ವೇಣುಭಾವ ಅವರ ಚಿಕ್ಕಮ್ಮ, ಅಮ್ಮನ ತಂಗಿ. ಹಾಗೆ ಭಯಂಕರ ಫೇಮಸ್ ಇದು ಹೋಟೆಲ್ ಬನ್ಸ್ ಮತ್ತು ನೀರು ದೋಸೆಗೆ. ತುಂಬ 60 ವರ್ಷಗಳ ಕಾಲದಿಂದ ನಡೀತಾ ಇರುವಂಥ ಹೋಟೆಲ್ ಇದು. ಹಾಗೆ ಇಲ್ಲಿಗ ನೀರು ದೋಸೆ ಕಾಯಿಸ್ತಾ ಇದ್ದಾರೆ, ಇವ್ರ ಹತ್ರ ಮಾತಾಡ್ಸೋಣ. ನೋಡಿ, ಬಿಸಿ ಬಿಸಿ ನೀರು ದೋಸೆ. ನಾವು ಕಸನ್ಮ ಮುಕ್ತಮಾಯಿ ಅವರ ನೀರು ದೋಸೆ ನೋಡಿ, ತೆಳು ನೀರು ದೋಸೆ. ಇಲ್ಲಿ ರಶ್ ಅಸ್ತಕ್ಕೆ ಮಣ್ಣು ತುಮಕ ರಾತ್ರಿ ಬಾ. ಹಾಂ, ಆಯ್ತಾರ ಫುಲ್ अम्मा कितले समय झाले हॉटेल जाऊन? 60 वर्ष होईल झाला. 60 वर्ष वैरवा वैवा. तुमगेल नाव? पुंडलिक बघता मेला चला सुमंत बघता. हां, प्राय कितले तुमका? 87 वर्ष. हां, पनपाळे होटल म्हणून बारी फेमस नव्या. बोला जरा आयतार ब्रश असतं आता रात्र बाकी केला जाती काय काय जात बोल. हो, 12 घंटे ओपन असतं हॉटेल. त्या टाइमात फुल गिरायक. हां हां, या म्हटलाच आहे केदना आयतार बंद, तशी कसं नाही ना. 7 दिवस ओपन. किती वेळ ते? टाइमात असं गट बाजू गट सकाळी. बाजू करा बाजू करा बोलले की बाजू ಮೇಗಲ್ ಪಚ್ಚೆ ಹೋಟೆಲ್ ಸೋಮೇಶ್ವರ ಹಂಗೆ ಪನ್ಪಾಡಲ್ಲಿ ಬನ್ಸ್ ಮಾಡಿ ಫೇಮಸ್ ನವಾ. ಫ್ರೆಂಡ್ಸ್, ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿ ಈಗ ಆಗುಂಬೆ ಘಾಟಿಯನ್ನು ಹತ್ತುತ್ತಾ ಇದ್ದೇವೆ. ಘಾಟಿಯಲ್ಲಿ ಡ್ರೈವಿಂಗ್ ಮಾಡಬೇಕಾದ್ರೆ ನಿಜವಾಗ್ಲೂ ತುಂಬಾ ಟ್ಯಾಲೆಂಟೆಡ್ ಡ್ರೈವರ್ ಇರಬೇಕು ಅವರು, ಮತ್ತು ಒಳ್ಳೆ ಪರ್ಫೆಕ್ಟ್ ಡ್ರೈವಿಂಗ್ ಮಾಡೋರನ್ನೇ ಕರ್ಕೊಂಡು ಬನ್ನಿ. ಅದು ಕೂಡ ಯಾಕಂದರೆ ಸಂಡೇಸ್ ತುಂಬ ಕ್ರೌಡ್, ಅಂದರೆ ತುಂಬ ಇದು ಮದುವೆಗೆಲ್ಲ ಹೋಗುವಂಥ ಗಾಡಿಗಳು ತುಂಬಾ ಸಿಕ್ಕಿತ್ತು. ನೀವೇ ನೋಡ್ಬೋದು. ಒಂದು ಬಸ್ ಅಂತೂ ಘಾಟಿ ಹತ್ತಲಿಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಹಾಗೆಲ್ಲ ರೋಡ್ ಎಲ್ಲ ಬ್ಲಾಕ್ ಆಗಿದೆ ಇಲ್ಲಿ. ಅದೇ ರೀತಿ ಹಿಂದ್ಗಡೆ ಬಸ್ಸಿನವರು ಕೂಡ ಸಿಕ್ಕಾಪಟ್ಟೆ ಹಾರ್ನ್ ಮಾಡ್ತಾಯಿದ್ರು. ಇಲ್ಲಿ ತುಂಬ ಕಿರಿಕಿರಿ ಆಗ್ತಾಯಿತ್ತು. ಹಾಗೆ ಮಕ್ಕಳನ್ನೆಲ್ಲ ಒಂದು ಸುತ್ತಾಡಿಸ್ಕೊಂಡು ಬರೋಣ ಅಂತ ಸಂಡೇ ನಾವು ಹೊರಟದ್ದು. ರಕ್ಷಿತಾ ಅವರ ಮಗಳು, ಹಾಗೆ ನಾನು, ನನ್ನ ಮಕ್ಕಳು ಮತ್ತು ವೇಣುಭಾವನನ್ನು ಕರ್ಕೊಂಡು ಬಂದಿದ್ದು. ಅದೇ ರೀತಿ ಇಲ್ಲಿ ಘಾಟಿಯಿಂದ ಇಳಿವಾಗಲೂ ಅಷ್ಟೇ ತುಂಬ ಕಷ್ಟ ಆಗಿತ್ತು ನಮಗೆ. ಸಿಕ್ಕಾಪಟ್ಟೆ ವೆಹಿಕಲ್ಸ್, ಸಂಡೇಸ್ ಅಲ್ವಾ, ಮತ್ತು ಎಷ್ಟಂದ್ರೂ ರಶ್ ಇದ್ದೇ ಇರುತ್ತೆ. ಹಾಗೆ ಸಕ್ಕರೆಬೈಲಿಗೆ ಮಾತ್ರ 10 10:30 ಒಳಗೆ ನೀವು ತಲುಪಿದರೆ ನಿಮಗೆ ಅಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸ್ಲಿಕ್ಕೆಲ್ಲ ಬಿಡ್ತಾರೆ. ಬಟ್ ನಾವು ಅನ್ಫಾರ್ಚುನೇಟ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಬ್ಲಾಕ್ ಎಲ್ಲ ಇದ್ದ ಕಾರಣ ಅಲ್ಲಿ ರೀಚ್ ಆಗಲಿಕ್ಕೆ ನಾವು 11 ಗಂಟೆ 10 ನಿಮಿಷ ಆಗಿತ್ತು. 11:10 ಅಷ್ಟೊತ್ತಿಗೆ ರೀಚ್ ಆದ್ವಿ. ನಮಗೆ ಅದು ಸ್ನಾನ ಮಾಡಿಸೋದು ಅದೆಲ್ಲ ಏನೂ ಸಿಕ್ಕಿಲ್ಲ. ಈ ತೀರ್ಥಹಳ್ಳಿ ಇಲ್ಲೆಲ್ಲ ಮನೆಗಳಂತೂ ರೋಡ್ ಸೈಡ್ ಹೋಗಬೇಕಾದ್ರೆ ಸಿಗುತ್ತೆ. ತುಂಬ ಚೆನ್ನಾಗಿದೆ, ಸಣ್ಣದಾಗಿರುವಂಥ ಮನೆ, ಪುಟ್ಟ ಮನೆಗಳು. ಅದೇ ರೀತಿ ವ್ಯೂಸ್ ಕೂಡ ತುಂಬ ಚೆನ್ನಾಗಿದೆ. ಫೈನಲಿ ಬಂದೇ ಬಿಡ್ತು ನಮ್ಮ ಡೆಸ್ಟಿನೇಷನ್ ಸಕ್ಕರೆಬೈಲು ಆನೆ ಬಿಡಾರ. ಬಟ್ ನಾವು ರೀಚ್ ಆಗಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಹಾಗೆ ಇಲ್ಲ ಅಂದರೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು, ಆನೆಗೆ ಸ್ನಾನ ಮಾಡಿಸೋ ವೀಡಿಯೋಸ್ಗಳನ್ನು ನಾನು ಕ್ಯಾಪ್ಚರ್ ಮಾಡೋಣ ಅಂತೆಲ್ಲ ಇದ್ದಿದ್ದು. ಹಾಗೆ ಅದೆಲ್ಲ ಸಿಗಲಿಲ್ಲ. ಹಂಗ या बहादूर त्याचे नाव बहादूर आणि या पुढीत ಎಷ್ಟು ಆನೆಗಳಿವೆ ಒಟ್ಟಿಗೆ? 24. ಬೆಳಿಗ್ಗೆ ಸ್ನಾನ ಮಾಡಿಸೋ ಟೈಮ್ ಎಷ್ಟಿಂದ ಎಷ್ಟೊತ್ತು? 8:30ರಿಂದ 10:30. ಅರ್ಜುನ್ ಸಮರಾಬನ ಹಂಗ
तमास्ती अयो शोंडिल अनगो शोंडिलो बाब अस्ती बाबू जास्ती फळ इल्वा कशे आसा मणके असतो ಬೋಟಿಂಗ್ ಮಾಡೋಣ ಅಂತೇಳಿ ಬೋಟಿಂಗ್ ಕಡೆ ಹೊರಟ್ವಿ. ಆದರೆ ತುಂಬಾ ಸಿಕ್ಕಾಪಟ್ಟೆ ರಶ್ ಇತ್ತು. ಅಲ್ಲಿ ಕೂಡ ಅಷ್ಟೇ ಕ್ರೌಡ್ ತುಂಬಾ ಇತ್ತು. ಒಂದು 2-3 ಬ್ಯಾಚ್ ಇದೆ, ಆಮೇಲೆ ಇನ್ನೂ ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಆಮೇಲೆ ಅಂತ ಹೇಳಿದರು. ಹಾಗೆ ಬೋಟಿಂಗ್ ಮಾಡಲಿಲ್ಲ, ಸುಮ್ಮನೆ ಮುಕ್ಕಾಲು ಗಂಟೆ ಕಾದ್ಬಿಟ್ಟು ಏನಕ್ಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಹೇಳಿ ಹೊರಗಡೆ ಬರಬೇಕಾದ್ರೆ ನಮ್ಮ ಮೆಚ್ಚಿನ ಸಬ್ಸ್ಕ್ರೈಬರ್ ತುಂಬ ಖುಷಿಯಾಯಿತು ಇವರ ಜೊತೆ ಮಾತಾಡಿ ಅಂತೂ. ತುಂಬ ಇಷ್ಟಪಟ್ಟು ವ್ಲಾಗನ್ನು ನೋಡ್ತಾರೆ ಇವರು. ಅದೇ ರೀತಿ ಮತ್ತೆ ನಾವು ಹೊರಟದ್ದು ಸೀದಾ ಶಿವಮೊಗ್ಗ ಮೃಗಾಲಯ, ಶಿವಮೊಗ್ಗ ಝೂಗೆ ಹೊರಟ್ವಿ. ಹಾಗೆ ಇಲ್ಲಿಯ ವಿಡಿಯೋಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ಇಲ್ಲಿ ವೈಲ್ಡ್ ಸಫಾರಿ ಮತ್ತು ಝೂ ಟಿಕೆಟ್ ಅಂತ ಎರಡಿದೆ, ಝೂ ಎಂಟ್ರಿಗೆ ಅಂತ ಹೇಳಿ. ನಾವು ಇಲ್ಲಿ ಬಂಕರನ್ನು ಚೂಸ್ ಮಾಡಿ ಇದರಲ್ಲಿ ಸಫಾರಿ ಮಾಡಿದ್ವಿ. ಬಸ್ ಸಫಾರಿ ಇದೆ, ಅದೇ ರೀತಿ ಜೀಪ್ ಸಫಾರಿ ಇದೆ. ಯಾವುದಂತ ಚೂಸ್ ಮಾಡ್ಬೋದು. ನಾವು ಪ್ರೈವೇಟ್ ಆಗಿರಲಿ, ಸ್ವಲ್ಪ ಬಸ್ ಬೇಡ ಅಂತ ಹೇಳಿ ಬಂಕರನ್ನು ಚೂಸ್ ಮಾಡ್ಕೊಂಡ್ವಿ. 3000 ಆಗಿತ್ತು. ಇದರಲ್ಲೇ ಝೂ ಎಂಟ್ರಿ ಟಿಕೆಟ್ ಕೂಡ ಬರುತ್ತೆ. ಮತ್ತು ಪ್ರಾಣಿಗಳೆಲ್ಲ ಹತ್ರದಲ್ಲಿದ್ದರೆ ಇದರಲ್ಲಿ ಚೆನ್ನಾಗಿ ವ್ಯೂಸ್ ಇರುತ್ತಲ್ಲ ಮಕ್ಕಳಿಗೆ ತೋರಿಸೋದಕ್ಕೆ ಅಂತೇಳಿ ಇದನ್ನು ಚೂಸ್ ಮಾಡಿದ್ವಿ. ಬೋನಿಗೆ ಹಾಕಿದ್ದಾರೆ. ಬ್ಲಾಕ್ ಬಕ್ ಇದೆ ನೋಡಿ. शमन कशाने शमन मी कशाने कितने क्यूट है बड़ा. ಹಾಂ, ವೈಟು ವಿಕ್ರಮ್ ಅಂತ, ಬ್ರೌನು ಶ್ರಾವಣಿ ಅಂತ. ಶ್ರಾವಣಿ सुष्मिता सेन म्हणता नोट येते बळे सुष्मिता ಏಜ್ 12 years old. ಎಷ್ಟು ಇದ್ರ ಲೈಫ್ ಸ್ಪಾನ್? 15 or 20. ಹೆಸರೇ ಧರ್ಮ, ಧರ್ಮೇಂದ್ರ, ಧರ್ಮ ऐकत असं. ಹಾಂ ಹೇಳಿ. ನೆಕ್ಸ್ಟ್ ಕಾಡುಕೋಣ ಸಫಾರಿ, ಭಾರತದ ಮೊದಲ ಕಾಡುಕೋಣ ಸಫಾರಿ. ಕಂಬಳ ಅವರೇ ಫುಡ್ ಇರುತ್ತೆ, 30 ರಿಂದ 35 ವರ್ಷ ಲೈಫ್ ಇರುತ್ತೆ. 1000 ರಿಂದ 2000 kg ವೆಯ್ಟ್ ಬರುತ್ತೆ. ಒಬ್ಬ ಫುಡ್ ತಿಂದ್ಬಿಟ್ಟೆ ವೈಲ್ಡ್ ಸಫಾರಿ ಆಯಿತು. ಇಲ್ಲಿಂದ ಮತ್ತೆ ಝೂ ಹತ್ರ ತಂದು ಬಿಡ್ತಾರೆ. ಹಾಗೆ ಅಶೋಕ್ ಅವರು ಅಂತೇಳಿ ಇವರು ತುಂಬಾ ಚೆನ್ನಾಗಿ ಗೈಡ್ ಮಾಡಿದರು. ಇಲ್ಲೂ ಅಷ್ಟೇ ನಾನೇನು ಹೇಳೋದಂದರೆ, ನೀವು ಝೂಗೆ ವಿಸಿಟ್ ಮಾಡಬೇಕಾದ್ರೆ ಬೆಳಿಗ್ಗೆ ಬೇಗ ಬಂದು ಝೂ ವಿಸಿಟ್ ಮಾಡ್ಬೋದು. ಯಾಕಂದರೆ ಪ್ರಾಣಿಗಳೆಲ್ಲ ಓಡಾಡ್ತಾ ಇರುತ್ತಂತೆ. ಇಲ್ಲ ಸಂಜೆ ಈವ್ನಿಂಗ್ ಟೈಮಲ್ಲಿ ಓಡಾಡ್ತಾ ಇರುತ್ತೆ ಅಂತ ಹೇಳಿದರು. ಹಾಗೆ ಈವ್ನಿಂಗ್ ಬೆಟರ್ ಅಂತ ಹೇಳಿದರು, ಇಲ್ಲ ಮಾರ್ನಿಂಗ್ ಬೇಗ ಅದು ಕೂಡ ಬೆಟರ್ ಅಂತ ಹೇಳಿದರು. ಆದರೆ ಇದು ನಾವು ಮಧ್ಯಾಹ್ನದ ಹೊತ್ತು ಸುಮಾರು 12:30 ಅಷ್ಟೊತ್ತಿಗೆ ಹೋಗಿದ್ದು. 26 ಕಿಲೋಮೀಟ್ರ್ ಇದೆ ಸಕ್ಕರೆಬೈಲಿಂದ ಇಲ್ಲಿ ಶಿವಮೊಗ್ಗ ಝೂಗೆ. ಹಾಗೆ ಇಲ್ಲಿ ಮಧ್ಯಾಹ್ನ ಅಂದರೆ ಬಿಸಿಲಿನ ಸಮಯ ಅಲ್ಲ,
ಪ್ರಾಣಿಗಳೆಲ್ಲ ಮಲಗಿರುತ್ತೆ. ಹಾಗೆ ಅದನ್ನೆಲ್ಲ ತುಂಬ ಅಷ್ಟೊಂದು ಮೂಮೆಂಟ್ಸನ್ನು ನೋಡಲಿಕ್ಕೆ ನಮಗೆ ಆಗಲಿಲ್ಲ. ಹಾಗೆ ಇಲ್ಲಿ ಝೂಗೆ ನಡ್ಕೊಂಡು ಮಾತ್ರ ಸುಮಾರೊಂದು 2-3 ಕಿಲೋಮೀಟ್ರ್ ಇದೆ ಅನಿಸುತ್ತೆ. ಇಲ್ಲಿ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಬೆಂಗಳೂರಿಂದ ಅಂತ ಹೇಳಿದರು. ಕಿಣಿಮಸರಿ ಚಾನಲ್ ಎಲ್ಲವನ್ನು ನೋಡ್ತಾರಂತೆ. करेक्ट दे गाणी करी तू करी काय करता 1 2 3 तू वापस गाणे मम्मी कसं पळून नाही तू म्युझियम आणतो कशाने सांगा मग कशाने शिला माते ते कशाने शिला कशाने पळेला हा वागन कश केला वागल नुन्न निमगू काशिಲ್ಲ ಅಮ್ಮಲ್ ನುನ್ನ ಪಸಿ वागल नुन्न निमगेन मैं तू नाम कश केली वागन तुका बो भयंकर मक्क भयंकर गाणी करी नेलका तवळ रक्षिता इलेवे विनय इलेवे मणिपुर पळयता असते आमेले ನೋಡಿ ರಕ್ಷಿತಾ ಬಂದಿದ್ದಾಳ ಇಲ್ವಾ ಅಂತೆಲ್ಲ ಹೇಳಿ ಇಣುಕ್ತಾ ಇದ್ದಾವೆ ಎರಡು ಇಲ್ಲಿ ಇಲ್ಲಿ ನೋಡಿ ಯಾರೆಲ್ಲ ಬಂದಿದ್ದಾರೆ. ಆದರೆ ಅದು ರಕ್ಷಿತನಿಗಿಂತ ಹೈಟ್ ಉಂಟು. ರನ್ನಿಂಗ್ ನಾವು ಪಾರ್ಕಿಂಗ್ ಮಾಡಿದಲ್ಲಿ ಒಂದು ಗಾಡಿ ನಿಂತಿತ್ತು. ತುಂಬ ಚೆನ್ನಾಗಿತ್ತು ಇದು ಗಾಡಿ. ಹಾಗೆ ಇಲ್ಲಿಂದ ಮತ್ತೆ ನಾವು ಹೊರಟ್ವಿ. ಶಿವಮೊಗ್ಗದಲ್ಲಿ ಒಂದು ಹೋಟ್ಲಲ್ಲೇ ಊಟ ಮಾಡಿ ಇಲ್ಲಿಂದ ಮತ್ತೆ ನಾವು ಮೂಡುಬಿದ್ರೆ ಕಡೆ ಹೊರಟ್ವಿ. ಹಾಗೆ ಶಿವಮೊಗ್ಗದಿಂದ ಈ ಕಡೆ ಬರಬೇಕಾದ್ರೆ ಮತ್ತೆ ಸಕ್ಕರೆಬೈಲು ಸಿಗುತ್ತೆ. ಹಾಗೆ ಸಕ್ಕರೆಬೈಲಿಂದ ಹಿಂದ್ಗಡೆ ಸಕ್ಕರೆಬೈಲು ಸಿಗೋ ಮೊದಲು ಒಂದು 5 ನಿಮಿಷ ಮುಂಚೆನೇ ಈ ಗೋಕಾರ್ಟ್ ಅಂತ ಸಿಗುತ್ತೆ. ಹಾಗೆ ಇಲ್ಲಿ ನನ್ನ ಮಗ ಏನೋ ಗೋಕಾರ್ಟ್ ಅಂತ ಅದೇನೋ ಕಾರ್ ಬಿಡಬೇಕು ಅಂತ ಹೇಳಿದ. ಹಾಗೆ ಅಲ್ಲಿ ನೋಡಲಿಕ್ಕೆ ಮತ್ತೆ ಇಲ್ಲಿ ಹೊರಟಿದ್ದೇವೆ. ಇದು ಜಸ್ಟ್ ಇಲ್ಲಿಂದ 5 ನಿಮಿಷ ವಾಕೇಬಲ್ ಸಕ್ಕರೆಬೈಲು. ಫ್ರೆಂಡ್ಸ್, ಇದು ಮಾತ್ರ ಮಕ್ಕಳಿಗಾಗಲ್ಲ ಗೋಕಾರ್ಟ್. ಇದು ಕಾರ್ ಯಾರಿಗೆಲ್ಲ ಓಡಿಸೋದಕ್ಕೆ ಬರುತ್ತೆ, ಜೆಂಟ್ಸ್ ಸಪೋಸ್ ಕಾರ್ ಓಡಿಸೋದಕ್ಕೆ ಬಂದರು, 2 ವೀಲರ್ ಓಡಿಸೋದಕ್ಕೆ ಬಂದರು ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದರು. ಹಾಗೆ ಮಕ್ಕಳಿಗೆ ಆಗೋದಿಲ್ಲ. ಅದೇ ರೀತಿ ಲೇಡೀಸ್ಗಾದರೆ ಕಾರ್ ಓಡಿಸೋದಕ್ಕೆ ಬಂದರೆ ಕೊಡ್ತೇವೆ ಅಂತ ಹೇಳಿದರು. ಹಾಗೆ ಇಲ್ಲೆಲ್ಲ ಓಡಿಸ್ತಾ ಇದ್ದಾರೆ, ನೀವು ನೋಡ್ಬೋದು. ಕಸಮಾರೆ 350 ಪೇ ಮಾಡಿದರೆ 8 ರೌಂಡ್ ಕೊಡ್ತಾರೆ ಇದರಲ್ಲಿ ಓಡಿಸೋದಕ್ಕೆ. ಶಶಾಂಕ್ದೊಂದು 2 ರೌಂಡ್ ಆಯಿತು. ಮಿಕ್ಕಿರೋದು ಅರ್ಜುನ್ ಅವರ ಕಾಲಲ್ಲಿ ಕುತ್ಕೊಂಡು ರೌಂಡ್ ತೆಗಿತಾ ಇದ್ದಾನೆ. ಸ್ಪೀಡ್ ಬತ್ತು ಕೈ ಕಂಡ ಬಟ್ಟಿ. ಬಾರಿ ಕಷ್ಟಲ್ಲ ಗಮ್ಮತ್ವ ಕೆಳಗಡೆ ಏನಾದ್ರೂ ಬೆಂಡ್ ಆಗಿದೆಯಾ ನೋಡಿ, ನೀವೇ ನೋಡಿ. ನೋಡಿ ಅವರು ಜನ ಕೂರ್ಕೊಂಡು ಇಡ್ತಾರೆ ಅವರು. ಈ ಚೇರ್ ನಮ್ದೇ ಫಿಕ್ಸ್ ಇದೆ. ಅದರ ಪಕ್ಷಗಾರ್ತ ಯಾವುದು ಬಂದು ಅಲ್ಲ ಸರ್, ಎಲ್ಲ ಪಕ್ಷಗಾರ. ಅಮ್ಮ ಪಕ್ಷಗಾರ ಪಡ, ಅಮ್ಮ ಪಕ್ಷಗಾರ ವೈ ಚಂದಸ್ ನಮ. ಫೋಟೋ ಶೂಟಿಂಗ್, ರಿಟರ್ನ್ ಗಿಫ್ಟ್, ದೇವಸ್ಥಾನಕ್ಕೆ ತಗೊಂಡೋಗೋದು, ಹಣ್ಣು ಹಂಪ್ಲೇಟ್ ಎನಿ ಟೈಪ್ ಮೇಲೆ ಇಡ್ಬೋದು. 1 ವಸ್ತು ತಗೊಂಡ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಎಷ್ಟು ಅದಕ್ಕೆ ಎಷ್ಟು? ಇದಾ 650, 600, 500. ಇದು ಬಂದು 455, ಇದು 400. ನ್ಯಾಚುರಲ್ ತಗೊಂಡ್ರೆ ಇದು 400ಗೆ ನ್ಯಾಚುರಲ್. ಫ್ರೆಂಡ್ಸ್, ಹಾಗೆ ಇಲ್ಲಿ ಒಂದು ಹಣ್ಣಕಾಯಿ ಬುಟ್ಟಿನ ಪರ್ಚೇಸ್ ಮಾಡಿ ಮತ್ತೆ ಹೊರಟ್ವಿ. ಭಾರಿ ಸೂಪರ್ ಚಾ ಆಯ್ತಾ?
ತೂದೂರ್ ಹತ್ರ ಮುಂದೆ ಬರುವಾಗ ಇಲ್ಲಿ ಅಮೃತ್ ಚಹಾ, ಮಲೆನಾಡು ಅಮೃತ್ ಚಹಾ, ರಶ್ಮಿ KU, ಅರುಣ ಐಸ್ ಕ್ರೀಮ್ ಅಂತೆಲ್ಲ ಅಂಗಡಿ ಉಂಟು. ಸೂಪರ್. ಸಾಯಿ ಸಿರಿ ಟೀ ಪಾಯಿಂಟ್. ಆಹಾ ಸ್ವಾದ, ವಾ ತಾಜ್. ಇಳಿಬೇಕಾದರೂ ಅಷ್ಟೇ ನಾವೊಂದು ಕೌಂಟ್ ಮಾಡಿದ್ವಿ, 10ರಿಂದ 15 ಗಾಡಿಗಳೆಲ್ಲ ಹಾಳಾಗಿ ಅಲ್ಲಲ್ಲೇ ನಿಂತಿತ್ತು. ಸಿಕ್ಕಾಪಟ್ಟೆ ಬ್ಲಾಕ್ ಗಾಡಿ ಇಳಿಬೇಕಾದ್ರೆ. ಹಾಗೆ ಓಕೆ, ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ನಮ್ಮ ಸಕ್ರೆಬಾ ಇಲ್ಲೂ ಶಿವಮೊಗ್ಗ ಟೂರ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಎಲ್ಲ ವಿಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.